find the value of 1 by 2x plus 1 plus 1 by 2x minus 1 plus 4x by 1 minus 4x squared. ಬರ್ಕೊಂಡ್ರೆ ಎಲ್ಲ ಇಲ್ಲಿ ನೋಡಿ ಇವಾಗ. ಸೊ ಪ್ಯಾಟ್ರನ್ ಇಲ್ಲಿ ಬಂದ ತಕ್ಷಣ ಮೈಂಡಿಗೆ ಬಂದ್ಬಿಡ್ಬೇಕು, ಇವರು 2x + 1 ಕೊಟ್ಟರು, ಇಲ್ಲಿ 1 - 2x ಬಂತು ಅಂತ ಮೈಂಡಿಗೆ ಹೋಗಬೇಕು. ಗೊತ್ತಾಯ್ತಾ ಯಾಕೆ 1 - 2x ಬರುತ್ತೆ ಹೇಳಿ? 1 - 4x squared ಈಕ್ವಲ್ಸ್ 1 squared - 2x ಹೋಲ್ ಸ್ಕ್ವೇರ್ಡ್. ಹೌದಾ? ಎಸ್ ಸರ್ ನೋ? ಏನಪ್ಪ ನಮ್ಮ ಫ್ರೆಂಡ್ಗೆ ಸುಸ್ತಾಗಿ ಹೋಗ್ಬಿಟ್ರೆ ನಿಮ್ಕಿನ್ನ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಯಾಕೋ ಅಲ್ಲಿ ಜಾಗ ಸಾಕಾಗಲಿಲ್ಲ, ಬರಲಿಲ್ಲ. 2x ಹೋಲ್ ಸ್ಕ್ವೇರ್ಡ್ ಅಂತಾಯ್ತು. ಅಂದರೆ ಏನಾಯ್ತದು? 1 - 2x ಏನೋ ಬರ್ಕೋಬೇಡಿ, 1 - 2x ಇಂಟು 1 + 2x ಆಯಿತು. ಹೌದಾ? ಆದರೆ ನನಗೆ ಇಲ್ಲಿ 2x + 1 2x - 1 ಇದೆ. ಆದ್ದರಿಂದ ಹಿಂಗೆ ಮಾಡೋದ್ರ ಬದಲು ನಾನು 1 - 4x ಸ್ಕ್ವೇರ್ಡ್ ಈಕ್ವಲ್ಸ್ ಮೈನಸ್ ಆಫ್ ಅಂತ ಹೊರಗಡೆ ತಗೊಂಡ್ರೆ ಏನಾಗುತ್ತೆ? -4x ಸ್ಕ್ವೇರ್ಡು ಪ್ಲಸ್ ಆಗ್ತಾನೆ, +1 -1 ಆಗುತ್ತೆ. ಅವಾಗ ಏನಾಗುತ್ತೆ? 2x + 1 ಇಂಟು 2x - 1 ಆಯಿತು. ಗೊತ್ತಾಯ್ತಾ ಇವಾಗ? ಸೊ 2x + 1 2x - 1 ಥರ ಬಂದರೆ ಏನಾಯಿತು? ಅವಾಗ ನನಗೆ LCM ಮಾಡೋಕ್ಕೆ ಈಸಿ ಆಯಿತು. ಗೊತ್ತಾಯ್ತಾ ಎಲ್ರಿಗೂ? ನಾನು ಈ ಪ್ರೊಸೀಜರ್ ಯಾರಿಗೂ ಅರ್ಥ ಆಗಲಿಲ್ಲ ಕೈ ಎತ್ತಿ ಬೇಗ. 1 2 3 4 5 6 7 8 9 ನನಗೆ ಎದೆನೋ ಬಂದಿದ್ದೆ, ಆಯ್ತು ಅಷ್ಟೆ. ಏನು ಅರ್ಥ ಆಗಲಿಲ್ಲ? ಏನೂ ಅರ್ಥ ಆಗಲಿಲ್ಲ ಅಂತಂದರೆ ಏನು ಮಾಡೋದು ನೋಡೋಣ. ಈಗ ನಾ ಇಲ್ಲಿ ಬರೆದ್ನಲ್ಲ x - a - -a - x ಹೆಂಗಾಯ್ತು ಅಂತ ಗೊತ್ತಾಯ್ತಾ? ಗೊತ್ತಾಯ್ತೋ ಇಲ್ವೋ? ಇದು ಯಾರಿಗೆ ಗೊತ್ತಾಗಲಿಲ್ಲ ಕೈ ಎತ್ತೆ? ಅದೆಲ್ರಿಗೂ ಗೊತ್ತಾಯ್ತಾ? ಹಾಂ, ಅಂದರೆ ಒಂದು ಎಕ್ಸ್ಪ್ರೆಷನ್, ಬೈನಾಮಿಯಲ್ ಎಕ್ಸ್ಪ್ರೆಷನ್ ಒಂದರಲ್ಲಿ ಇನ್ನೊಂದು ಕಳೆದಿದ್ದರೆ ಅದನ್ನು ಎರಡನೇದು ಫಸ್ಟ್ ಬರೋಂಗೆ ಫಸ್ಟ್ದು ಸೆಕೆಂಡ್ ಹೋಗೋಂಗೆ ನಾವು ಬರ್ಕೋಬೇಕಾದ್ರೆ ಏನು ಮಾಡಬೇಕು? -1 ಕಾಮನ್ ಫ್ಯಾಕ್ಟರ್ ತೆಗಿಬೇಕು. -1 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಏನಾಗುತ್ತೆ? ಮೈನಸ್ ಟರ್ಮು ಪ್ಲಸ್ ಆಗುತ್ತೆ, ಪ್ಲಸ್ ಟರ್ಮು ಮೈನಸ್ ಆಗುತ್ತೆ. ಯಾಕೆ ಈ ಥರ ಮಾಡ್ಕೊಳ್ಬೇಕಾಗತ್ತೆ? LCM ಬರಬೇಕಾದ್ರೆ ನಮಗೆ ಕಾಮನ್ ಫ್ಯಾಕ್ಟರ್ ಚಾನ್ಸಸ್ ಜಾಸ್ತಿ ಇರಬೇಕು. ಹೌದು ತಾನೆ? LCMಲ್ಲಿ ಕಾಮನ್ ಫ್ಯಾಕ್ಟರ್ ಜಾಸ್ತಿ ಇದ್ರೆ ಏನಾಗುತ್ತೆ? LCM ಸೈಜು ಕಮ್ಮಿ ಆಗುತ್ತೆ. ಇಲ್ಲದ್ರೆ ನೀವೇನು ಮಾಡ್ತಿದ್ರು ಗೊತ್ತಾ? ಏನು ಬರ್ಕೋಬೇಡಿ. 2x + 1 2x - 1 1 - 2x 1 + 2x ಇಷ್ಟು ಬರ್ಕೋತಿದ್ರಿ. ಹೌದಾ? ಎಸ್ ಸರ್ ನೋ? ಎಷ್ಟು ಜನ ಹೋದ್ರು? ಸಿಕ್ಕಾಪಟ್ಟೆ ಹಾಳಾಗೋಯ್ತಿದ್ದು. ಅದ್ರ ಬದಲು ಇವಾಗ ಇವರು ಇಲ್ಲಿ ಮೈನಸ್ ಅನ್ನೋದು ಇಲ್ಲೆಲ್ಲರೂ ಮೈನಸ್ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಕೆಳಗಡೆಗೆ ಇವ್ರನ್ನ ನಾವು 1 - 2x ಇಂಟು 1 + 2x ಬದಲು 2x + 1 ಇಂಟು 2x - 1 ಆಗಿದ್ದರೆ ನಂಗೆ LCM ಏನಾಗ್ತಿತ್ತು? 2x + 1 ಇಂಟು 2x - 1 ಆಗಿರ್ತಿತ್ತು. ಇವಿಬ್ಬರೇ ಉಳಿದಿರ್ತಿದ್ರು. ಹೌದು ತಾನೆ? ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ? ಈ -a - x ಅಥವಾ -x² - a² ಬರ್ಕೊಂಡಂಗೆ 1 - 4x ಸ್ಕ್ವೇರ್ಡ್ ಏನು ಮಾಡಿದ್ವಿ? ಹೆಂಗೆ? ಮೈನಸ್ ಆಫ್ ಅಂತ ಬರ್ಕೊಂಡ್ವಿ. ಗೊತ್ತಾಯ್ತಾ? ಯಾಕೆ ಬರ್ಕೊಂಡ್ವಿ ಅಂತ ಯಾರಿಗೆ ಗೊತ್ತಾಗಲಿಲ್ಲ ಕೇಳಿ ಇನ್ನೊಂದ್ಸತಿ. ಯಾಕೆ ಬರ್ಕೊಂಡ್ವಿ ಹೇಳಿ? ಫಸ್ಟ್ ಎರಡು ಡಿನಾಮಿನೇಟರ್ನಲ್ಲಿ ಫಸ್ಟ್ 2x ಆಮೇಲೆ 1 ಇದೆ, ಪ್ಲಸ್ ಮೈನಸ್ ಏನಾರು ಇರಲಿ. ಮೈನಸ್ ಬಂದಾಗ 2x ಫಸ್ಟ್ ಬಂದು ಆಮೇಲೆ -1 ಬರೋದು ನನಗೆ ಈಸಿ. ಹೌದಾ? 2x + 1ಗೆ ಪ್ರಾಬ್ಲಮ್ ಇಲ್ಲ. 1 + 2x 2x + 1 ಎರಡೂ ಸೇಮು. ಸೊ ಯಾವಾಗಲೂ ಇದನ್ನು ತಿಳ್ಕೊಳ್ಳಿ, a + b = b + a. ಹೌದಾ? a + b = b + a.
ಭಾಳ ಸಂಕಟ ಆಗ್ತಾರೆ ಇವ್ರಿಗೆ, ಚೂರು ಕಮ್ಮಿ ಮಾಡಿ. ಹಾಂ, ಎ ಪ್ಲಸ್ ಬಿ ಈಕ್ವಲ್ಸ್ ಬಿ ಪ್ಲಸ್ ಸಿ ಆಗುತ್ತೆ. ಆದರೆ ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್. ಅದೇ ಎ ಮೈನಸ್ ಬಿ ಈಕ್ವಲ್ಸ್ ಮೈನಸ್ ಆಫ್ ಎ ಮೈನಸ್ ಬಿ, ಸಾರಿ ಮೈನಸ್ ಆಫ್ ಬಿ ಮೈನಸ್ ಎ, ಅದು ಎಸ್. ಗೊತ್ತಾಯ್ತಾ? ಸೊ ಈ ಬಿ ಪ್ಲಸ್ ಎನಲ್ಲಿ ಬಿ ಫಸ್ಟು ಎ ಪ್ಲಸ್ಟು ಏನು ತೊಂದರೆ ಇರಲಿಲ್ಲ. ಈಗ ಇಲ್ಲಿ ಬಿ ಫಸ್ಟು ಎ ನೆಕ್ಸ್ಟು ಆದ್ದರಿಂದ ನನಗೇನಾಯಿತು, ಬಿ ಪ್ಲಸ್ ಎ ಇಂಟು ಬಿ ಮೈನಸ್ ಎ ಮಾಡ್ಕೊಳ್ಳೋ ಥರ ಈಸಿ ಆಗುತ್ತೆ. ಗೊತ್ತಾಯ್ತಾ ಇವಾಗ? ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಸ್ಕಿಲ್ ಯು ಶುಡ್ ಡೆವಲಪ್ ಟು ಸಿಂಪ್ಲಿಫೈ ಫ್ರ್ಯಾಕ್ಷನ್. ಯಾವ ಫ್ರ್ಯಾಕ್ಷನ್ನು? ಆಲ್ಜಿಬ್ರೈಕ್ ಫ್ರ್ಯಾಕ್ಷನ್ನು. ಏನು ಸ್ಕಿಲ್ಲು? ಬೈನಾಮಿಯಲ್ ಟರ್ಮ್ಸ್ನ ಒಂದೇ ಫಾರ್ಮಲ್ಲಿ ಬರೋದು. ಅಂದರೆ ಫಸ್ಟ್ ಲೆಟರ್ ಯಾವ್ದು ಬರುತ್ತೋ ಅದೇ ಲೆಟ್ರು, ಸೆಕೆಂಡ್ ಲೆಟ್ರ್ ಯಾವ್ದು ಬರುತ್ತೋ ಅದೇ ಲೆಟ್ರು. ಯಾವಾಗ? ಮೈನಸ್ ಇದ್ದಾಗ. ಸೊ 2x - 1 ಇದ್ದಂಗೆ ಇಲ್ಲೂ ನಂಗೆ 2x - 1 ಬರೋ ಹಂಗೆ ಮಾಡ್ಕೊಳ್ಳೋಕ್ಕೆ ನಾನೇನು ಮಾಡಿದೆ, 1 - 4x² ಇಸ್ ಈಕ್ವಲ್ ಟು ಮೈನಸ್ ಆಫ್ 4x² - 1 ಅಂತ ಮಾಡಿದ್ವಿ. ಸೊ ಈಗ ಇದನ್ನು ಹೆಂಗೆ ಬರ್ಕೋಬೋದು ಅಂತ ನೋಡಿ. ಇವಾಗ 1/2x + 1 ಪ್ಲಸ್ 1/2x - 1 ಪ್ಲಸ್ 4x ಬೈ ಮೈನಸ್ ಆಫ್ 4x² - 1 ಅಂತ ಬರ್ಕೋಬೋದು. ಏನಂತ ಬರ್ಕೋಬೋದು? ಇಲ್ಲಿ ಇದಿಷ್ಟಕ್ಕೂ ಬ್ರ್ಯಾಕೆಟ್ ಹಾಕ್ಕೊಂಬಿಡೋಣ. ಯಾಕೆ ಹೇಳಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಮೈನಸ್ಸು ಪ್ಲಸ್ ಆದರೆ ಏನಾಯ್ತಿದೆ ಈಗ, 1/2x + 1 ಪ್ಲಸ್ 1/2x - 1 ಪ್ಲಸ್ ಬೈ ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್. ಹಾಂ, ಸೊ ಇದು ಮಾಡೋದು ಬರಬೇಕು. ಈಗೇನಾಯ್ತು ಇವಾಗ, ಇದು ನೋಡಿ 4x² - ಈಗ ಈ ಕೊಟ್ಟಿದ್ದ ಲೆಕ್ಕದ ಬೆಲೆ, ಈಗ ನಾವು ಮಾಡ್ಕೊಂಡಿರೋ ಫಾರ್ಮ್ಯಾಟ್ ಬೆಲೆ ಏನೂ ವ್ಯತ್ಯಾಸ ಆಗಲಿಲ್ಲ, ಏನೂ ವ್ಯತ್ಯಾಸ ಆಗಿಲ್ಲ. ಆದರೆ ನಮ್ಮ ಸುಖಕ್ಕೆ ಹೆಂಗೆ ಬೇಕೋ ಹಂಗಾಗೋಯ್ತು ಶೇಪ್. ಈಗ ಯು ಅಂಡರ್ಸ್ಟ್ಯಾಂಡ್ ದಿಸ್? ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ಯು ಶುಡ್ ಡೆವಲಪ್. ಸೊ ಈಗ ಆಗತ್ತೆ, ಇವೆಲ್ಲ ಸಂಕಟಗಳಾಗ್ತಾ ಇರುತ್ತೆ. ಈಗೇನು ನೋಡಿ, ಇವಾಗ 4x² - 1 ಇಸ್ ಈಕ್ವಲ್ ಟು, ಈಗ ನೋಡಿ ಇಲ್ಲಿ ಕೆಂಪಿಂಕಲ್ಲಿ ಇಲ್ಲಿ ಹಾಕಿರ್ತೀನಿ ಏನಂತ, ನಾಟ್ ಯೂಸ್ಫುಲ್, ನಾಟ್ ಯೂಸ್ಫುಲ್. ಇವರು ಎಸ್ ಯೂಸ್ಫುಲ್, ಇವರು ಎಸ್ ಯೂಸ್ಫುಲ್ ಅಂತ. ಗೊತ್ತಾಯ್ತಾ? ಸೊ ಯಾವಾಗಲೂ ತಿಳ್ಕೊಳ್ಳಿ, ಡಿನಾಮಿನೇಟರ್ನಲ್ಲಿ ನೀವು ಮೈನಸ್ ಆಫ್ ತೊಗೊಂಡ್ರೆ ಆ ಫ್ರ್ಯಾಕ್ಷನ್ನಿನ ಸೈನ್ ಇರುತ್ತಲ್ಲ ಅದು ಮೈನಸ್ಸಿಂದ ಗುಣಿಸ್ಕೋಬೇಕು. ಇಲ್ಲಿ ಮೈನಸ್ ಇದ್ದಿದ್ರೆ ಏನಾಗ್ತಿತ್ತು, ಇಲ್ಲಿ ಮೈನಸ್ ಇದ್ದಿದ್ರೆ ಏನಾಗ್ತಿತ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತಿತ್ತು. ಇಲ್ಲಿ ಪ್ಲಸ್ ಇದ್ದರೆ ಏನಾಗಿದೆ, ಮೈನಸ್. ಅಷ್ಟೇ. 2-3 ಲೆಕ್ಕ ಮಾಡಿದ್ರೆ ಇಷ್ಟೆಲ್ಲ ಮಾಡೋದ್ರ ಬದಲು ನೀವೇನ ಟಕ್ಕಂದು ಮೈನಸ್ ಹಾಕೊಂಬಿಟ್ಟು ಕೆಳಗಡೆಗೆ ಚೇಂಜ್ ಮಾಡಿ ಬರ್ಕೊಳಕ್ಕೆ ಬರಬೇಕು. ಗೊತ್ತಾಯ್ತಾ? ಓಕೆ. ಈಗ LCM ಏನು ಹೇಳಿ, LCM ಏನು? ಯಾವುದೋ ಇಂಕೆ ಚೇಂಜ್ ಆಗೋಯ್ತು ಈಗ. LCM ಇಲ್ಲಿ therefore LCM equals 2x + 1 into 2x - 1. So 2x + 1 into 2x - 1. ಇಲ್ಲಿ ಹಾಕ್ಕೊಂಡಿರಿ 2x + 1 into 2x - 1. ಸೊ ನಾವು ಭಾಗಿಸಿದಾಗ ಇದಿಷ್ಟರಿಂದನೂ ಭಾಗ ಆಗುತ್ತೆ ಅಂತ ಲೆಕ್ಕ. ಸೊ ಮೇಲೆ ನ್ಯೂಮರೇಟರ್ ಏನಾಯಿತು, 1 ಇಂಟು 2x + 1 ಹೋದರೆ 2x - 1 ಪ್ಲಸ್ 1 ಇಂಟು 2x + 1 ಮೈನಸ್ 4x ಇಂಟು 4x² - 1 ಇಂದ ಡಿವೈಡ್ ಮಾಡಿದ್ರು ಒಂದೇ, ಇವೆರಡರಿಂದನೂ ಡಿವೈಡ್ ಮಾಡಿದ್ರೆ ಅದು ಸೇಮ್ ಆಗುತ್ತೆ. ಈಗ ಇಲ್ಲೇ ಬರ್ಕೊಳ್ಳೋದು ಏನಾಗುತ್ತಿದು, 2x - 1 ಪ್ಲಸ್ 2x + 1 ಮೈನಸ್ ಏನಾಯಿತು, -1 + 1 ಸತೋದ, ಪ್ಲಸ್ 2x + 2x 4x 4x - 4x ಏನಾಯಿತು, ಕ್ಯಾನ್ಸಲ್ ಅಂದರೆ ಎಷ್ಟು ಬಂತು, ನಂಗೆ ಗೊತ್ತು ಇದೇ ನೀವು ಮಾಡ್ತೀರಾ ಅಂತ. 4x ಡಿವೈಡೆಡ್ ಬೈ 4x ಈಸ್ 1, 4x - 4x 0 ಬರಬಾರ್ದು, ಒಂದೇ ಬರಬೇಕು ಫ್ರ್ಯಾಕ್ಷನಲ್ಲಿ ಅಂತ ಅಂದ್ಕೊಳ್ಳೋದು. ಏನು ಬರುತ್ತೋ ಅದು ಬರುತ್ತೆ. ಗೊತ್ತಾಯ್ತಾ? ಸೊ ಈಸ್ ಈಕ್ವಲ್ ಟು
0/2x + 1 ಇಂಟು ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಉತ್ತರ ಏನು? ಗೊತ್ತಾಯ್ತಾ? ಸೊ ಉತ್ತರ 0 ಬಂದ್ಬಿಡ್ತು, ಏನು ಫೇಲ್ ಆಗೋಗ್ಬಿಡ್ತೀನಿ, ಏನಿಲ್ಲ, ಏನು ಬರುತ್ತೋ ಅದು ಉತ್ತರ. ಗೊತ್ತಾಯ್ತಾ? ಸೊ ಈಗ ನೀವು ಪುಸ್ತಕ ತೆಗಿಬೇಕು, ನಾನು ಲೆಕ್ಕ ಹೇಳಬೇಕು, ನೀವು ಲೆಕ್ಕ ಮಾಡಬೇಕು. ತಡೀರಿ, ಏನೋ ಮಾಡೋಕ್ಕೆ ಹೋದ್ರೆ ಏನೋ ಆಗತ್ತದು. ಇವರು ಉತ್ತರ ಬರ್ಕೊಳ್ಳಿ ಈಗ. ಬೆಳಗ್ಗಿಂದ ಕಳಿಸ್ತಾನೆ ಇದೆ ನಮ್ಮ ನೀಲಿ ಪ್ಯಾಂಟ್ ಹುಡುಗ. ಯಾಕೆ ರಾತ್ರಿ ನಿದ್ದೆ ಮಾಡಲಿಲ್ವನ? ಮನೇಲಿ ಯಾರನ್ನಾರ ಬಿಟ್ಟು ಬಂದ್ಬಿಟ್ಟಿದೀಯಾ? ಮನೇಲಿ ಯಾರನ್ನಾರ ಬಿಟ್ಟು ಬಂದ್ಬಿಟ್ಟಿದೀಯ ಫ್ರೆಂಡೇ? ಯಾವ ಊರಿನಿಂದ? ಸ್ವಲ್ಪ ಎದ್ದು ನಿಂತ್ಕೊ. ನಾ ಅಲೋ ಅಂದ ತಕ್ಷಣ ನೀನು ಎದ್ದು ನಿಂತ್ಕೊಳ್ಳೋಕೆ ಕಲಿಬೇಕು. ಏನು ನಿನ್ನ ಹೆಸರು? ಸಮಿತ? ತಮಸ್ಸ? ತಮನ್ನ? ಸಮರ್ಥ ಏನು ಸಾಮರ್ಥ್ಯ ತೋರಿಸ್ತಿಲ್ವಲ್ಲ ಫ್ರೆಂಡೇ? ಸಾಮರ್ಥ್ಯ ತೋರಿಸ್ದಲ್ಲ, ಕಳಿಸ್ತಾನೇ ಇದ್ದಾನೆ. ಕೆಲವ್ರಿಗೆ ಏನು ಗೊತ್ತಾ, ಒಬ್ಬರು ಏನಾರೋ ಮಾತಾಡೋಕ್ಕೆ ಶುರು ಮಾಡಿದರೆ ಕೇಳೋಕ್ಕಾಗಲ್ಲ. ನಿದ್ದೆ ಅಂದರೆ ನಿದ್ದೆ, ಅವ್ನಿಗೆ ಆ ತಾಪತ್ರೆ ಅವ್ನಿಗೆ. ಹೌದಾ ಇಲ್ವಾ? ಮತ್ತು ಯಾಕೆ ಆಕಳಿಕೆ ಬಂತು? ಯಾವ ಊರಿಂದ ಬಂದಿದೆಯಾ? ಗುಂಡ್ಲುಪೇಟೆನಾ? ಹೊಸಪೇಟೆ. ಯಾವಾಗಲೂ ನೋಡಿಲಿ, ಪಕ್ಕದಲ್ಲಿ ಯಾರಿಗೆ ಜಾಸ್ತಿ ಆಕಳಿಕೆ ಬರುತ್ತೋ ಒದ್ದೆ ಟಿಶ್ಯೂನೋ ಒದ್ದೆ ಟವಲ್ಲು ಇಲ್ಲಾಂದರೆ ಒಂದು ಬಾಟ್ಲಲ್ಲಿ ನೀರು ಆವಾಗವಾಗ ಕಣ್ಣಿಗೆ ಹಚ್ಕೋತಾ ಇರಬೇಕು. ಗೊತ್ತಾಯ್ತಾ? ಕ್ಲಾಸಲ್ಲಿ ಕೂತು ಯಾರು ಏನಾರು ಹೇಳ್ತಾ ಇದ್ದಾರೆ ಅಂದರೆ ಕಣ್ಣು ಬಿಟ್ಕೊಂಡಿರೋದು, ಕಿವಿ ತೆಕ್ಕೊಂಡಿರೋದು, ಇದೆಲ್ಲ ಭಾಳ ಇಂಪಾರ್ಟೆಂಟು. ಅವೆರಡು ತೆಕ್ಕೊಂಡ್ರೆ ಒಳಗಡೆ ಬ್ರೈನು ಓಪನ್ ಆಗುತ್ತೆ. ಗೊತ್ತಾಯ್ತಾ? ಸೊ ಅದು ಭಾಳ ಇಂಪಾರ್ಟೆಂಟು. ನಿದ್ದೆ ಬರ್ತಾಯಿದ್ರೆ ಬ್ರೈನು ನಿದ್ದೆ ಮಾಡ್ತಾ ಇರುತ್ತೆ, ಕೇಳಿಸ್ಕೊಳಕ್ಕಾಗಲ್ಲ. ಒಂದು ಇಂಪಾರ್ಟೆಂಟ್ ಎಲ್ರಿಗೂ ಹೇಳ್ತೀನಿ ಕೇಳಿ. ಇಲ್ಲಿ ಜೀವನದಲ್ಲಿ ಸಕ್ಸಸ್ ಅಂದರೆ ದುಡ್ಡು ದುಡಿಯೋದು, ಲ್ಯಾಂಬೋರ್ಗಿನಿ ಕಾರ್ ತೊಗೊಳ್ಳೋದು, ಯಾರಿಗೋ ಡ್ಯಾಶ್ ಮಾಡೋದು, ಅದು ಅಂತಲ್ಲ. ಗೊತ್ತಾಯ್ತಾ? ಬೇಸಿಕಲಿ ಏನಿದ್ರೆ ಹೆಂಗಿದ್ರೆ ಖುಷಿಯಾಗಿರೋದು ಭಾಳ ಇಂಪಾರ್ಟೆಂಟು ಲೈಫಲ್ಲಿ. ಗೊತ್ತಾಯ್ತನಪ್ಪ? ಯಾವಾಗ ಖುಷಿಯಾಗಿರ್ತೀವಿ ಅಂತಂದರೆ ನಾವೇನೋ ಅಂದ್ಕೊಂಡಿದ್ದು ಅದನ್ನು ಸಾಧಿಸೋಕ್ಕಾದರೆ ಖುಷಿ ಇರುತ್ತೆ ಸಾಮಾನ್ಯ. ಗೊತ್ತಾಯ್ತಾ? ಸೊ ಮೋಸ್ಟ್ ಇಂಪಾರ್ಟೆಂಟು, ನಾವು ಖುಷಿಯಾಗಿರಬೇಕು ಅಂದರೆ ನಾವು ಮಾತಾಡಿದ್ರಿಂದ ಬೇರೆಯವ್ರಿಗೆ ಬೇಜಾರಾಗಬಾರ್ದು, ಅಥವಾ ಬೇರೆಯವ್ರು ಮಾತಾಡಿದ್ರಿಂದ ನಮಗೆ ಬೇಜಾರಾಗಬಾರ್ದು. ಅದು ಒಂದು. ಸೊ ನಾಳೆ ಏನಾರು ಒಂದು ಬಿಸ್ನೆಸ್ ಮಾಡಿದ್ರೆ ಒಬ್ಬರನ್ನ ಒಪ್ಪಿಸ್ಬಿಟ್ಟು ಅವ್ರಿಗೆ ಮಾರಾಟ ಮಾಡೋದಿರುತ್ತೆ. ಇಲ್ಲ ಒಂದು ಕೆಲಸಕ್ಕೆ ಸೇರಿದ್ರೆ ನಾವು ಹೇಳಿದ್ದು ಅವ್ರು ಒಪ್ಕೊಂಬಿಟ್ಟು, ಅಥವಾ ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗಿ ಕರೆಕ್ಟಾಗಿ ಕೆಲಸ ಮಾಡಿಕೊಟ್ರೆ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತೀವಿ. ಹೌದಾನೆ? ಸೊ ಇವೆಲ್ಲದಕ್ಕೂ ಭಾಳ ಇಂಪಾರ್ಟೆಂಟ್ ಸ್ಕಿಲ್ ಏನಂತೀವಿ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಅಂತೀವಿ. ಏನಂತೀವಿ? ಸೊ ಲೈಫಲ್ಲಿ ಮೋಸ್ಟ್ ಕ್ರಿಟಿಕಲ್ ಸ್ಕಿಲ್ಲು ಕಮ್ಯುನಿಕೇಷನ್ ಸ್ಕಿಲ್ ಅಂತಂದರೆ ಅಚ್ಚುಕಟ್ಟಾಗಿ ಅರಳೂರ್ದಂಗೆ ಮಾತಾಡೋದು ಅಂದ್ಕೊಂಬಿಟ್ಟಿರ್ತೀವಿ ನಾವು.
ಆ ಫೇಸ್ಬುಕ್ ರೀಲ್ಸಲ್ಲಿ ಮಾತಾಡ್ತಾರಲ್ಲ ಅದಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸು. ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಫಸ್ಟು ಲಿಸನಿಂಗ್ ಸ್ಕಿಲ್ ಅಂತ. ಯಾವ್ದು ಹೇಳಿ ಸ್ಕಿಲ್ಲು? ಲಿಸನಿಂಗ್ ಸ್ಕಿಲ್ ಬಂದರೆ ಜಾಸ್ತಿ ವಿಚಾರ ನಮಗರ್ಥ ಆಗಿ ನಮ್ಮ ಹತ್ರ ಇರೋ ಮಸಾಲೆಗೆ ಇನ್ನೊಂದು ಸ್ವಲ್ಪ ಮಸಾಲೆ ಸೇರಿಕೊಂಡು ತಲೆ ಬೆಳೆಯುತ್ತೆ. ನಾ ಹೇಳಿದ್ದೇ ಕೇಳಿಸ್ಕೋಬೇಕು ಅಂತ ಬೇರೆಯವರಿಗೆ ಅವಕಾಶನೇ ಕೊಡದಿರೋ ಮೊಳೆ ಹೊಡಿತಾನೆ ಇದ್ದರೆ ಫಸ್ಟ್ ಆಫ್ ಆಲ್ ಬಾಯಿ ಬಿಟ್ಟು ಬಣ್ಗೇಡಾಗೋ ಚಾನ್ಸಸ್ ಜಾಸ್ತಿ. ಹೌದಾ? ಬಾಯಿ ಬಿಟ್ಟು ಬಣ್ಗೇಡಾಗೋದು ಅಂದ್ರೆ ಏನು ಹೇಳಿ? ಗೊತ್ತಿಲ್ಲದೆ ವಿಚಾರದ ಬಗ್ಗೆ ಗೊತ್ತಿರೋ ಅನ್ನೋ ಥರ ಮಾತಾಡೋದು. ಗೊತ್ತಾಯ್ತಾ? ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಮಾತಾಡ್ಬೇಕಾದ್ರೆ ನಮಗೇನು ವಿಚಾರ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ವಿಚಾರ ಕರೆಕ್ಟಾಗಿ ಗೊತ್ತಾಗ್ಬೇಕಾದ್ರೆ ಫಸ್ಟು ಒಬ್ಬರಿಂದ ಕೇಳೋದು, ಓದೋದು, ಮಾಡೋದು. ಸೊ ಸೈಲೆನ್ಸ್ ಈಸ್ ಆಲ್ವೇಸ್ ಗೋಲ್ಡ್, ಸ್ಪೀಚ್ ಈಸ್ ಆಲ್ವೇಸ್ ಸಿಲ್ವರ್. ಬೆಲೆ ಯಾವುದಕ್ಕೆ ಜಾಸ್ತಿ ಹೇಳಿ? ಗೋಲ್ಡ್ಗೆ. ಅಂದರೆ ಯಾವುದಕ್ಕೆ? ಸೈಲೆನ್ಸು. ಸೈಲೆನ್ಸ್ ಅಂದರೆ ಕಣ್ಮುಚ್ಕೊಂಡು ನಿದ್ದೆ ಮಾಡೋದಲ್ಲ. ಸೈಲೆನ್ಸ್ ಅಂದರೆ ಒಬ್ರು ಹೇಳ್ತಾ ಇರೋದನ್ನು, ಏನಾರೋ ಓದಿದ್ದು ಬಂದಿದ್ದನ್ನು ಗಮನ ಇಟ್ಟು ಕೇಳೋದು. ದಟ್ ಈಸ್ ಪವರ್ ಆಫ್ ಸೈಲೆನ್ಸ್ ಅಂಥೇಳಿ. ನಾಳೆ ನೀವು ಒಂದು ಚೇರಲ್ಲಿ ಕೂತಿದ್ದು, ಯಾವುದೋ ಒಂದು ದೊಡ್ಡ ಚೇರಲ್ಲಿ, ಲೀಡರ್ ಚೇರಲ್ಲಿ ಕೂತಿರ್ತೀರ ಅಂತ ಇಟ್ಕೊಳ್ಳಿ. ಯಾರೋ ಬಂದ ತಕ್ಷಣ ಅವ್ರಿಗೆ ಮಾತಾಡೋಕ್ಕೆ ಬಿಟ್ಟು ಕೇಳಿಸ್ಕೊಂಡ್ರೆ ಅವನಿಗೆ ಶಬಾಷ್ಗಿರಿ ಕೊಡೋದ, ಶಿಕ್ಷೆ ಕೊಡೋದಾಗ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟು ಭಾಳ ಇಂಪಾರ್ಟೆಂಟು. ಒಬ್ರು ಬಂದಾಗ ಒಬ್ರು ಮಾತಾಡೋಕ್ಕೆ ಬಿಟ್ಟು ಮಾತಾಡಿದ್ದನ್ನು ಕೇಳೋದು ಕಲ್ತ್ಕೋಬೇಕು. ನಿದ್ದೆ ಮಾಡಿಬಿಟ್ಟೆ ಫ್ರೆಂಡ್ ಸಮರ್ಥ, ಇಷ್ಟೋ ತನಕ ನೀ ಎದ್ದೆ ಹೇಳಿ ಅಂತ ಹೇಳಿದ್ದು. ಓಕೆ, ಈಗ ನೋಡಿ ಇಲ್ಲಿ ನಾನು ಲೆಕ್ಕ ಇವಾಗ ಎಲ್ಲ ಬರ್ಕೊಂಡ್ರೆ ಇದನ್ನು. ಹಾಂ, ಈಗ ನಾನು 4 ಲೆಕ್ಕ ಬರಿತೀನಿ. ಆ 4 ಲೆಕ್ಕ ಮಾಡ್ಬೇಕು ನೀವು. ನಿಮ್ಮ ಪುಸ್ತಕದ್ದೇ ಬರಿತೀನಿ. ಪೇಜ್ ಹೇಳಿ ನೀವು ಹಾಕ್ಕೊಳ್ಳೋ ತನಕ ಮಾಡೋದು ಬೇಡ. ಫೈಂಡ್ ದಿ ವ್ಯಾಲ್ಯೂ ಆಫ್ find the value of. ಆಯಿತಾ? One, 2 divided by x squared minus 3x plus 2 plus 2 by x squared minus x minus 2 minus 1 by x squared minus 1. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಲೆಕ್ಕ ಬರೆಯೋಕ್ಕೆ ಮುಂಚೆನೇ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಬಂದಾಗ ಹೆಂಗೆ ಮಾಡೋದು ಗೊತ್ತಿತ್ತು. ಏನು ಬರುತ್ತೆ ಅವಾಗ ನಮಗೆ? ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ. ಹಾಂ, ನೋಡಿ ಇಲ್ಲಿ ಎಕ್ಸ್ ಕೋಎಫಿಷಿಯಂಟು ಪ್ಲಸ್ಸು, ಎ ಬಿ ಕೋಎಫಿಷಿಯಂಟು ಎ ಬಿನೂ ಪ್ಲಸ್ ಇರುತ್ತೆ. ಅದೇ ನನಗೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಅಂತ ಹಾಕಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಎ ಜಾಗದಲ್ಲಿ ಪ್ಲಸ್ಸು, ಬಿ ಜಾಗದಲ್ಲಿ ಮೈನಸ್ಸು, ಪ್ಲಸ್ ಎ ಇಂಟು ಮೈನಸ್ ಬಿ ಮಾಡಿದ್ರೆ ಏನಾಗುತ್ತೆ? ಸೊ ಕಾನ್ಸ್ಟೆಂಟ್ ನೆಗೆಟಿವ್ ಟರ್ಮ್ ಬಂದರೆ ಏನರ್ಥ ಆಯಿತು? ಎಕ್ಸೇ ಬರಲಿಲ್ಲ ನಾನು, ಬೇಜಾರಾಗೋಯ್ತು ಹುಡುಗರಿಗೆ. ಮೈನಸ್ ಎ ಬಿ, ಹೌದಾ? ಅದೇ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಬರೆದ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ಡ್, ಅಯ್ಯೋ ಇದೇನೋ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಹಾಗೆ ಇಟ್ಕೊಳ್ಳಿ, ಎಗೆ ಮೈನಸ್ ಎ, ಬಿಗೆ ಪ್ಲಸ್ಸು ಇಂಟು ಎಕ್ಸ್ ಆಯಿತು. ಎ ಬಿ ಮತ್ತು ಮೈನಸ್ ಎ ಇಂಟು ಪ್ಲಸ್ ಬಿ ಅಂದರೆ ಏನಾಗುತ್ತೆ? ಇದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಲಾಸ್ಟ್ ಕಾನ್ಸ್ಟೆಂಟ್ ಯಾವುದಾದ್ರು ಒಂದರಲ್ಲಿ ನೆಗೆಟಿವ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಹೇಳಿ, ಇಲ್ಲಿ ನೆಗೆಟಿವ್ ಇದೆ. ಈ ನೆಗೆಟಿವ್ ಇದ್ದರೆ ಇಲ್ಲ ಎ ಪ್ಲಸ್ ಇರುತ್ತೆ, ಇಲ್ಲ ಬಿ ಪ್ಲಸ್ ಇರುತ್ತೆ, ಯಾವುದಾದ್ರು ಒಂದು ಮೈನಸ್ ಇರುತ್ತೆ ಅಂತ ತಿಳ್ಕೊಬೇಕು. ಹೆಂಗೆ ತಿಳ್ಕೊಳ್ಳೋದು ಅದನ್ನು? ಎನ ಬಿನ ಅನ್ನೋದು, ಎನ ಬಿ ಅನ್ನೋದು ಹೆಂಗೆ ತಿಳ್ಕೊಳ್ಳೋದು? ಎಕ್ಸ್ ಕೋಎಫಿಷಿಯಂಟು ಪ್ಲಸ್ ಇದೆಯಾ, ಎಕ್ಸ್ ಕೋಎಫಿಷಿಯಂಟ್ ಮೈನಸ್ ಇದೆಯಾ ನೋಡಿಕೊಂಡು ಹಾಕೋದು.
ಸೊ ಯಾವಾಗಲೂ ಲಾಸ್ಟ್ ಕೋಎಫಿಷಿಯೆಂಟ್ ನೆಗೆಟಿವ್ ಇದ್ದರೆ ಒಂದು ಪ್ಲಸ್ ಬರುತ್ತೆ, ಇನ್ನೊಂದು ಮೈನಸ್ ಬರುತ್ತೆ ಅಂತ. ಈಗ ನೆಕ್ಸ್ಟು ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಅದೇನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎ ಪ್ಲಸ್ ಬಿ ಆಗುತ್ತೆ. ಹೌದು ತಾನೆ? ಯಾಕೆ ಹೇಳಿ? ಮೈನಸ್ ಎ ಮೈನಸ್ ಬಿ ಅಂದರೆ ಏನು? ಮೈನಸ್ ಆಫ್ ಎ ಪ್ಲಸ್ ಬಿ. ಹೌದಾ? ಮೈನಸ್ ಕಾಮನ್ ಫ್ಯಾಕ್ಟ್ ತೆಗೆದ್ರೆ ಇಂಟು ಎಕ್ಸ್ ಆಯಿತು. ಮೈನಸ್ ಎ ಇಂಟು ಮೈನಸ್ ಬಿ ಏನಾಗುತ್ತೆ ಹೇಳಿ? ಪ್ಲಸ್ ಎ ಬಿ ಆಗುತ್ತೆ. ಸೊ ಯಾವಾಗಲೂ ನಾವು ಈ ಲಾಸ್ಟ್ದು ಕಾನ್ಸ್ಟೆಂಟ್ನ ಸೈನು ಎಕ್ಸಿನ ಸೈನು ನೋಡ್ತಾ ಇರಬೇಕು. ಕಾನ್ಸ್ಟೆಂಟ್ ಪ್ಲಸ್ ಇರೋದಕ್ಕೆ ಎರಡು ಕೇಸ್ ಇದೆ. ಯಾವುದಿದೆ ನೋಡಿ ಇಲ್ಲಿ? ಕಾನ್ಸ್ಟೆಂಟ್ ಪ್ಲಸ್ ಇರೋದಕ್ಕೆ ಯಾವ ಎರಡು ಕೇಸ್ ಇದೆ? ಕಾನ್ಸ್ಟೆಂಟ್ ಪ್ಲಸ್ ಇರೋದಕ್ಕೆ ಒಂದರಲ್ಲಿ ಎಕ್ಸಿಗೆ ಪ್ಲಸ್ ಕೋಎಫಿಷಿಯೆಂಟ್ ಇದೆ, ಇನ್ನೊಂದು ಎಕ್ಸಿಗೆ. ಈ ಫಾರ್ಮ್ಯಾಟ್ ಜ್ಞಾಪಕ ಇಟ್ಕೊಂಡು ಸುಮ್ಮನೆ ಇದೊಂದಕ್ಕೆ ನಾನು ನಿಮಗೆ ಹಿಂಟ್ ಥರ ಬರಿತೀನಿ, ಹೆಂಗೆ ಬೇಗ ಉತ್ತರ ಬರೆಯೋದು ಅಂತ ತೋರ್ಸೋಕ್ಕೆ. ಯಾಕೆಂದರೆ ಈ ಲೆಕ್ಕನೇ ಇಷ್ಟೊಂದು ಮಾಡಬೇಕು, ಅದರೊಳಗೆ ಫ್ಯಾಕ್ಟ್ರೈಸೇಷನ್ಗೂ ತಲೆ ಕೆಡಿಸ್ಕೊತಾ ಕೂತ್ರೆ ಕಷ್ಟ. ಈಗ ನೋಡಿ ಇಲ್ಲಿ ಏನಿದೆ ಇವಾಗ ಇಲ್ಲಿ ಯಾವ ಕೇಸ್ ನೋಡಿ? ಇದು ಕಾನ್ಸ್ಟೆಂಟ್ ಪ್ಲಸ್ಸು, ಆಮೇಲೆ ಎಕ್ಸ್ ಕೋಎಫಿಷಿಯೆಂಟು ಮೈನಸ್ಸು. ಅಂದರೆ ಏನಾಗುತ್ತೆ? ಎರಡು ಕೋಎಫಿಷಿಯೆಂಟು ಸರಿ, ಎರಡು ಕಾನ್ಸ್ಟೆಂಟು ಮೈನಸ್ ಮೈನಸ್ ಬರುತ್ತೆ ಅಂತ. ಸೊ ಈಗ ನೋಡಿ 2 1 2, 2 1 3. ಸೊ 2 1 3 ಎಂಥ 3? ಪ್ಲಸ್ 3 ಮೈನಸ್ 3? ಮೈನಸ್ 3 ಇದೆ. ಸೊ ಆದ್ದರಿಂದ ಇದನ್ನು ನಾನು ಎಕ್ಸ್ ಮೈನಸ್ 2 ಇಂಟು, ಗೊತ್ತಾಯ್ತಾ ಹೆಂಗೆ ಬರೆಯೋದು ಅಂತ? -2 + 1 -3 ಬಂತು. -2 ಇಂಟು -1 ಏನು ಬಂತು? +2 ಬಂತು. ಅದೇ ಥರನೇ ಈಗ ಇಲ್ಲಿ ನೋಡಿ ಯಾವ ಕೇಸ್ ಇದು? ಕಾನ್ಸ್ಟೆಂಟ್ ಮೈನಸ್ ಇದೆ, ಎಕ್ಸ್ಗೆ ಮೈನಸ್ ಇದೆ. ಅಲ್ಲಿ ಮೈನಸ್ಸು ಎ ದೊಡ್ಡದಿದ್ದರೆ ಪ್ಲಸ್ ಬರುತ್ತೆ, ಬಿ ದೊಡ್ಡದಿದ್ದರೆ ಪ್ಲಸ್ ಬರುತ್ತೆ. ಸೊ ಎ ಆ್ಯಂಡ್ ಬಿನಲ್ಲಿ ಯಾವುದೋ ಒಂದು ದೊಡ್ಡದು ಒಂದು ಚಿಕ್ಕದಿರುತ್ತೆ, ಒಂದು ಮೈನಸ್ಸು ಒಂದು ಪ್ಲಸ್ ಆಗಬೇಕು. ಸೊ ಇಲ್ಲಿ ನೋಡಿ ಏನಾಗಬೇಕು ನನಗೆ? ಗುಣಿಸಿದ್ರೆ ಹೆಂಗಿರಬೇಕು? -2 ಬರಬೇಕು. -1 ಬರ್ಬೇಕಾದ್ರೆ ಏನಾಗಬೇಕು? -2 ಇಂಟು 1 = -2, -2 + 1 = ಸೊ ಇದೆರಡು ಬಂತಲ್ಲ. ಸೊ ಏನು ಹಾಕೋದು ನಾನೀಗ? ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ ಅಲ್ಲ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ನೋಡಿ. -2 ಒಂದು +1 ಒಂದು. ಸೊ ಇದು ಭಾಳ ಇಂಪಾರ್ಟೆಂಟ್. ಇದೇನಿದು? ಏನಿದು? a² - b². ಸೊ ಇಷ್ಟು ತೋರಿಸಿದ್ದೀನಿ. ಇದೇ ಥರ ಇನ್ನೊಂದು ಲೆಕ್ಕ ನೀವು ಮಾಡೋದನ್ನು ಕಲಿಬೇಕು. ಏನಿದೆ ಹೇಳಿ? ಸಿಂಪ್ಲಿಫೈ ಅಂತ ಅಂದ್ಬಿಟ್ಟು 4 ಫ್ರ್ಯಾಕ್ಷನ್ ಇದೆ. F1 F2 F3 ಕಾಣಿಸ್ತಾ ಇದೆ. ಏನಿದೆ ಅನ್ನೋದು ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಫಸ್ಟಲ್ಲಿ ಏನಿದೆ? 6a - 18 ಇದೆ. ಸೆಕೆಂಡಲ್ಲಿ ಏನಿದೆ? 6a + 18 ಇದೆ. ಥರ್ಡಲ್ಲಿ ಏನಿದೆ? a² + 9 ಇದೆ. ಇಲ್ಲೇನಿದೆ? a⁴ 81 ನಾವು ಫ್ಯಾಕ್ಟ್ರೈಸ್ ಮಾಡೋಕ್ಕಾಗತ್ತಾ? ಏನು ಮಾಡಿದ್ರೂ ಆಗಲ್ಲ. ಆಗತ್ತಾ? ಚಾನ್ಸೇ ಇಲ್ಲ. ಫಾರ್ಮ್ಯಾಟೇ ಗೊತ್ತಿಲ್ಲ ಅದು. a² ಆಗತ್ತಾ? a⁴ -81 ಇದ್ರೆ ಆಗ್ತಿತ್ತು. ಅಲ್ಲಿ ನಾವು ಹೇಳೋದು ಅರ್ಥ ಮಾಡ್ಕೋತಾ ಇಲ್ಲ. 81 3⁴ ಆಯಿತು. a⁴ + b⁴ ಫ್ಯಾಕ್ಟ್ರೈಸ್ ಮಾಡೋಕ್ಕಾಗತ್ತಾ? ಆಗಲ್ಲ. ಮೈನಸ್ ಇಲ್ವಲ್ಲ ಅಲ್ಲಿ. ಮೈನಸ್ ಇದ್ದರೆ a² - b² ಇದ್ದರೆ a - b ಇಂಟು a + b ಆಗುತ್ತೆ. ಹೌದಾ? ಅವನನ್ನು ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ ಮತ್ತೆ a² + 3² ಆಗೋಯ್ತು. ಅವ್ನು ಮಾಡೋಕ್ಕಾಗತ್ತಾ? ಅವನು ಮಾಡೋಕ್ಕಾಗಲ್ಲ. ಎಲ್ಲಿ ಬಂತಲ್ಲಪ್ಪ ತಲೆನೋವು ಒಂದು ಶುರುವಾಗುತ್ತೆ ಈಗ. ಗೊತ್ತಾಯ್ತಾ? ಸೊ ಅವಾಗ ಏನು ಅಂತ ಕಷ್ಟ ಸಂಕಟ ಆಗಲ್ಲ, ಯೋಚನೆ ಮಾಡಬಾರ್ದು. ಏನು ಮಾಡ್ತೀವಿ? ಇಲ್ಲೇನೋ 6a - 18 6a + 18ನಲ್ಲಿ 6 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ a - 3 a + 3 ಅಂತ ಬಂದರು. ಹೌದಾ? ಎಸ್ ಸರ್ ನೋ? ಹಾಂ. a - 3 a + 3 ಗುಣಿಸಿದ್ರೆ ಏನು ಬರುತ್ತೆ? a - 3 ಇಂಟು a + 3 ಅಂದರೆ a² - 9. ಓ, ಇಲ್ಲಿ a² + 9 ಜೊತೆಗೆ ಇವರಿಬ್ಬರನ್ನ ನಾನು ರೆಡಿ ಮಾಡಿಕೊಂಡ್ರೆ a² - 9 ಸಿಗ್ತಾನೆ ಅಂತಾಯಿತು. ಹೌದಾ? a² - 9 ಸಿಗ್ತಾನೆ ಅಂತ. a² - 9 ಇಂಟು a² + 9 ಮಾಡಿದ್ರೆ ಏನಾಗುತ್ತೆ? 4 - 81 ಆಗುತ್ತೆ. ಓ, ಇವನ ಜೊತೆ ಅವನನ್ನು ಸೇರಿಸ್ಕೋಬೋದು ಅಂತ. ಅದರಿಂದ ಏನು ಮಾಡಬೇಕು? ಫಸ್ಟು F1 - F2 ಸಿಂಪ್ಲಿಫೈ ಮಾಡ್ಕೋಬೇಕು. ಏನು ಮಾಡಬೇಕು? ಫಸ್ಟು
F1 ಮೈನಸ್ F2 ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನು ಉತ್ತರ ಬಂತು? 1/a² ಮೈನಸ್ 9. ಆಮೇಲೆ ಏನು ಮಾಡೋದು ನನಗೆ? ಈ F1 ಮೈನಸ್ F2 ಮೈನಸ್ F3 ಅಂತ. ಸೊ ಇಲ್ಲಿ F1 ಮೈನಸ್ F2 ಮೈನಸ್ F3 ಅಂತ ನೆಕ್ಸ್ಟ್ ಮಾಡಿದ್ರೆ ಏನು ಬರುತ್ತೆ? 1 ಮೈನಸ್ a²/9 ಮೈನಸ್ 1/a² ಪ್ಲಸ್ 9. ಸೊ ಈಗ ಮೇಲ್ಗಡೆಯಿಂದ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಎಷ್ಟು ಈಸಿಯಾಗಿ ಏನು ಬಂದರು? 18/a⁴ ಮೈನಸ್ 18. ಓ ಇವನು ಈಗ ಬಂದಮೇಲೆ ಏನು ತೊಂದರೆ ಇಲ್ಲ ನನಗೆ. F1 ಮೈನಸ್ F2 ಮೈನಸ್ F3ಗೆ ಒಂದು ಉತ್ತರ ಬಂತು. ಈಗ F4 ಇಳಿಸ್ಕೊಳ್ಳೋದು. ಈಗೇನು ಮಾಡೋದು? F4 ಇಳಿಸ್ಕೊಂಡು ಇವರಿಬ್ಬರನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ ಏನಾಗುತ್ತೆ? ಇದು 18 × a⁴ ಪ್ಲಸ್ 81 ಆಯಿತು. ಇಲ್ಲಿ ಪ್ಲಸ್ 18 × a⁴ ಮೈನಸ್ 81 ಆಯಿತು. ಎಲ್ಲ ಸತ್ತೋಗ್ಬಿಟ್ಟು ನೋಡಿ ಎಷ್ಟು ಸಿಂಪಲಾಗಿ ಉಳಿತಾರೆ. 36/4 ಗುಣಿಸೋದು 81 × 81 6561 ಅಂತ ಬಂತು. ಗೊತ್ತಾಯ್ತಾ? ಸೊ ನೋಡಿಬಿಟ್ರೆ ಲೆಕ್ಕ ಹಿಂಗದೆ. ಅದಕ್ಕೆ ದಿಸ್ ಈಸ್ ವಾಟ್ ಐ ಆಮ್ ಆಲ್ವೇಸ್ ಟೆಲ್ಲಿಂಗ್ ಯು. ಫ್ರ್ಯಾಕ್ಷನ್ಸಲ್ಲಿ ಮಾಡಬೇಕಾದ್ರೆ ನಮಗೆ ಗೊತ್ತಿರೋ ಸಲಕರಣೆ ಎಲ್ಲ 36 ನಂಬರ್ ಕಾ ಸ್ಪ್ಯಾನರು, 16 ನಂಬರ್ ಕಾ ಸ್ಪ್ಯಾನರು, 12 ನಂಬರ್ ಕಾ ಸ್ಪ್ಯಾನರು ಅಂತ ಬೇಕಾಷ್ಟು ಟೂಲ್ ಇರುತ್ತೆ. ಗೊತ್ತಾಯ್ತಾ? ಸ್ಕೂಟ್ರ್ ರಿಪೇರಿ ಮಾಡಬೇಕು, ಯಾವ ಸ್ಪ್ಯಾನರ್ ತೊಗೋಬೇಕು ಅಂತ ಗೊತ್ತಾಗಬೇಕಲ್ಲ ನನಗೆ. ಸೊ ಇದಕ್ಕೆ ಟೂಲ್ಸ್, ಅದಕ್ಕೆ ಏನು ಬೇಕು ಅಂತಂದರೆ ಅಲ್ಲಿ ನಟ್ ನೋಡಿದ ತಕ್ಷಣ ನಂಗೆ ಪ್ಯಾಟ್ರನ್ ಗೊತ್ತಾಗಬೇಕು, ಇದೇನು ಸೈಜು ಅಂತ. ಸೊ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಈ ಪ್ಯಾಟ್ರನ್ ರೆಕಗ್ನಿಷನ್ ಅನ್ನೋದು ಇಂಪಾರ್ಟೆಂಟ್. ಏನು ಹೇಳಿ? ಪ್ಯಾಟ್ರನ್ ಅಂದರೆ ಯಾವ ಫಾರಮ್ ಜೊತೆ ನಾನು ಹೊಂದಿಸಿದ್ರೆ ಫಾರ್ಮುಲಾ ಈಸಿಯಾಗಿ ಉಪಯೋಗಿಸ್ಬೋದು ಅಂತ. ಗೊತ್ತಾಯ್ತಾ? ಸೊ ಆ್ಯಂಡ್ ಆಲ್ಸೋ ಸುಮಾರು ಸತಿ ಏನಾಗುತ್ತೆ ಅಂದರೆ ನೀವು ಮೂರು ಫ್ರ್ಯಾಕ್ಷನ್ ಕೊಟ್ಟಿರ್ತಾರಲ್ಲ, ಫಸ್ಟ್ 2 ಫ್ರ್ಯಾಕ್ಷನ್ನಿಂದ ಸಿಂಪ್ಲಿಫೈ ಮಾಡಿದ್ರೆ ಭಾಳ ಸಿಂಪಲ್ ಬರೋಂಗಿರುತ್ತೆ. ಆಮೇಲೆ 3rd ಫ್ರ್ಯಾಕ್ಷನ್ ಜೊತೆ ಸೇರಿಸ್ಕೊಂಡು ಸಿಂಪ್ಲಿಫೈ ಮಾಡೋದನ್ನು ಕಲಿಬೇಕು. ಯಾವಾಗಲೂ ಎಲ್ಲ ಸೇರಿ ಒಟ್ಟಿಗೆ ಎಲ್ಲರಿಗೂ LCM ಬರ್ಕೋಬೇಕು ಅಂತೇನಿಲ್ಲ. ಗೊತ್ತಾಯ್ತಾ? ಸೊ 2 ಮಾಡಿಕೊಂಡು ಆಮೇಲೆ 3ನೇದಕ್ಕೆ ಬಂದು ಆಮೇಲೆ 4ನೇದಕ್ಕೆ ಹೋಗೋದು. ಸೊ ಯಾವಾಗಲೂ ಇಫ್ ಮೋರ್ ದ್ಯಾನ್ 2 ಫ್ರ್ಯಾಕ್ಷನ್ಸ್ ಆರ್ ದೇರ್, you should observe whether it is better to do it step by step. Step by step ಅಂದರೆ ಫಸ್ಟ್ 2 ಫ್ರ್ಯಾಕ್ಷನ್ ಮಾಡಿಕೊಂಡು ಆ ಸಿಂಪ್ಲಿಫಿಕೇಷನಿಂದ 3rd ಫ್ರ್ಯಾಕ್ಷನಿಗೆ ಹೋಗೋದು, ಅವು 3 ಮಾಡಿಕೊಂಡು 4th ಫ್ರ್ಯಾಕ್ಷನ್ಗೆ ಹೋಗೋದು. ಗೊತ್ತಾಯ್ತಾ? ಸೊ ಲಾರ್ಜರ್ ಫ್ರ್ಯಾಕ್ಷನನ್ನು ಈ ಥರ ಡಿವೈಡ್ ಮಾಡ್ಕೊಳ್ಳೋದು. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಸೊ ಮಧ್ಯಾಹ್ನ ಮೇಡಮ್ಮು ನಿಮಗೆ ಫಸ್ಟು ಒಂದು ಸ್ವಲ್ಪ ಫ್ಯಾಕ್ಟ್ರೈಸೇಷನ್ ಪ್ರಾಕ್ಟೀಸ್ ಕೊಡಿ, ಒಂದು ಅರ್ಧ ಗಂಟೆ. ಫ್ಯಾಕ್ಟ್ರೈಸೇಷನ್ ಮಾತ್ರ ಇವತ್ತು ರಾತ್ರಿ ಕೂತ್ಕೊಂಡು ಎಲ್ಲ ಚೆನ್ನಾಗಿ ಕಲ್ತ್ಬಿಡ್ಬೇಕು. ಗೊತ್ತಾಯ್ತಾ? ಫ್ಯಾಕ್ಟ್ರೈಸೇಷನ್ ಮಿಸ್ ಮಾಡೋಂಗಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಯಾರೋ ಬ್ರ್ಯಾಕೆಟ್ ಹಾಕೋದೇ ಬಿಟ್ಬಿಡ್ತೀರ ನೀವು ಕೆಳಗಡೆಯಿಂದ. ಯಾರು? ನೀನಲ್ವಾ? ಬ್ರ್ಯಾಕೆಟ್ ಈಗ ಕೆಳಗಡೆಯಿಂದ ಇಲ್ಲಿ a+3 ಅಂತ ನನಗೆ ಬಂತು ಅಂದರೆ a+3ಗೆ ಬ್ರ್ಯಾಕೆಟ್ ಹಾಕ್ಕೋಬೇಕು. ಗೊತ್ತಾಯ್ತಾ? ಅವರೆಲ್ಲ ಒಂದು ಆಬ್ಜೆಕ್ಟ್ ಅವ್ರನ್ನ ಕರ್ಕೊಂಡೋಗಿ ಒಟ್ಟೊಟ್ಟಿಗೆ ಕೂಡಿಸ್ಬೇಕಾದ್ರೆ ಅವ್ರಿಗೆ ಬ್ರ್ಯಾಕೆಟ್ ಹಾಕಿ ಕೂಡಿಸ್ಬೇಕು. ಇಲ್ಲದ್ರೆ ಗುಣಿಸ್ಬೇಕಾದ್ರೆ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಇದೆಲ್ಲ ಪ್ರಾಕ್ಟೀಸ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಲೆಕ್ಕ ಮಾಡ್ತಾ ಹೋಗಬೇಕು. ಫ್ರ್ಯಾಕ್ಷನ್ಸ್ ಚೆನ್ನಾಗಿ ಮಾಡಿದ್ರೆ LCMಲ್ಲಿ ಪರ್ಫೆಕ್ಟ್ ಆಗ್ತೀರಾ. LCMಲ್ಲಿ ಪರ್ಫೆಕ್ಟ್ ಆದರೆ ಫ್ಯಾಕ್ಟ್ರೈಸೇಷನಲ್ಲಿ ಪರ್ಫೆಕ್ಟ್ ಆಗಿರ್ತೀರ. ಹಾಗೆ ಸೊ ಅದಕ್ಕೆ ಫ್ರ್ಯಾಕ್ಷನ್ ಲೆಕ್ಕ ಮಾಡಿಬಿಟ್ರೆ ಎಲ್ಲ ಗುಣಿಸೋದು, ಬಾಗಿಸೋದು, ಕೂಡೋದು, ಕಳೆಯೋದು, LCM HCF ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ಸ್ವಲ್ಪ ಮನಸ್ಸಿಟ್ಟು ಗಮನ ಇಟ್ಟು ಮಾಡಿ. ಮಧ್ಯಾಹ್ನ ಒಂದು ಅರ್ಧ ಗಂಟೆ ಫ್ಯಾಕ್ಟ್ರೈಸೇಷನ್ ಮಾಡಿಸಿ ಸೌಮ್ಯ, ಶೋಭಾ. ಓಕೆ, ಮಧ್ಯಾಹ್ನ ಒಂದು ಸ್ವಲ್ಪ ಫ್ಯಾಕ್ಟ್ರೈಸೇಷನ್ ಒಂದು ಸ್ವಲ್ಪ ಕ್ವಿಕ್ಕಾಗೆ ಬೇಗ ಮಾಡೋ ಹಾಗೆ ಎಲ್ಲ ಟೈಪಿಂದ ಒಂದು 3-4 ಫ್ರ್ಯಾಕ್ಷನ್ಸ್ ಮಾಡಿಸ್ಬಿಟ್ಟು ಆಮೇಲೆ ಬರೀ ಫ್ರ್ಯಾಕ್ಷನ್ಸ್ದು ಲೆಕ್ಕ ಮಾಡ್ಕೊಂಡು ಹೋಗಲಿ. ಫ್ಯಾಕ್ಟ್ರೈಸೇಷನ್ ಮಾಡೋದ್ರದ್ದೇ ಫ್ರ್ಯಾಕ್ಷನ್ಸ್ನ ಮಾಡಿಸಿ. ಓಕೆ, ಸೊ ಇದನ್ನು ತೋರಿಸಿದ್ನಲ್ಲ, ಒಂದು ಲೆಕ್ಕ ಹೇಳ್ತೀನಿ, ಅದೇ ಥರದ್ದು ಇನ್ನೊಂದು ಮಾಡಿ ನೀವು. ಈ 10ನೇ ಲೆಕ್ಕ ಒಂದು ಬರೆದುಬಿಟ್ಟು ಸಿಂಪಲಾಗಿ ತೋರಿಸ್ತೀನಿ ಅದನ್ನು. ನೋಡಿ ಇಲ್ಲಿ, find the value of of 1/6a plus 6 plus 1/6
6 minus 6a minus 1 by 3a squared minus 3 ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದೊಂದನ್ನು ಏನೇನು ಥರ ಮಾಡ್ಕೋಬೋದು ಅಂತ. 6a ಪ್ಲಸ್ 6 ಇಸ್ ಈಕ್ವಲ್ ಟು ಏನು? 6 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 6 ಇಂಟು ಗೊತ್ತಾಯ್ತಾ? 6 ಮೈನಸ್ 6a ಅಂತಂದರೆ ಮತ್ತೆ 6 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಏನಾಗುತ್ತೆ? 1 ಮೈನಸ್ a ಇಸ್ ಈಕ್ವಲ್ ಟು ಮೈನಸ್ 6 ಇಂಟು ಬರ್ಕೋಬೋದಾ? ಗೊತ್ತಾಯ್ತಾ ಇದು ಹೆಂಗೆ ಬರ್ದೆ ಅಂತ? ಇದು ಹೆಂಗೆ ಬರ್ದೆ ಅಂತ ಯಾರಿಗೆ ಗೊತ್ತಾಗಲಿಲ್ಲ? ಕೈ ಎತ್ತಿ. ಯಾವಾಗಲೂ ಯಾಕೆ ಇದು a-1 ಮಾಡಿಕೊಂಡೆ ಹೇಳಿ? ಫಸ್ಟು a+1 ಇತ್ತು, ಆದ್ದರಿಂದ ನಾನು a-1 ಮಾಡಿಕೊಂಡೆ. ಯಾಕೆ? ಇಲ್ಲೂ ನಮಗೇನಿದೆ? ಫಸ್ಟ್ a ಇದೆ, ಆಮೇಲೆ 3 ಇದೆ. ಸೊ 3a ಸ್ಕ್ವೇರ್ಡ್ ಮೈನಸ್ 3 ಈಸ್ ಈಕ್ವಲ್ ಟು 3 ಇಂಟು a ಸ್ಕ್ವೇರ್ಡ್ ಮೈನಸ್ 1 ಈಸ್ ಈಕ್ವಲ್ ಟು 3 ಇಂಟು a-1 ಇಂಟು a+1. ಗೊತ್ತಾಯ್ತಾ? 3 ಇಂಟು a-1 ಇಂಟು a+1. ಸೊ ಇವಾಗ ನೋಡಿ, ಇವಾಗ ಏನೇನು ಬಂತು ನಮ್ಗೆ? ಎಲ್ ಸಿ ಎಮ್ಮು 1/6 ಇಂಟು a+1. ಇಲ್ಲಿ ಮೈನಸ್ ಬಂತಲ್ಲ, ಆದ್ದರಿಂದ ಇಲ್ಲೇನಾಗುತ್ತೆ? ಮೈನಸ್ 1/6 ಇಂಟು a-1 ಮೈನಸ್ 1 ಏನು 3 ಇಂಟು a-1 ಇಂಟು a+1. ಸೊ ಈಗೇನು ಎಲ್ ಸಿ ಎಮ್ಮು? 6ಗೂ 3ಗೂ ಏನು ಎಲ್ ಸಿ ಎಮ್ಮು? 6 ಇಂಟು a+1 ಇಂಟು ಹಿಂಗೆ ಲೆಕ್ಕ ಮಾಡ್ಬೋದು ನೀವು, ಹೌದಾ? ಸೊ ಈ ಥರ ಪ್ಯಾಟ್ರನ್ ಅಬ್ಸರ್ವ್ ಮಾಡ್ತಾ ಇರಬೇಕು. ಹಾಗೇನೇ ಇನ್ನೊಂದು ಲೆಕ್ಕ ಇಲ್ಲಿ ಆ ಥರದ್ದು ಎಲ್ಲೂ ಸಿಗ್ತಾ ಇಲ್ವಲ್ಲ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಸುಮ್ಮನೆ ಅಷ್ಟೇ. ಇದನ್ನು ಇಲ್ಲಿಂದ ಮುಂದೆ ಹೋಮ್ವರ್ಕ್ ನಿಮಗೆ, ಇಲ್ಲಿಂದ ಮುಂದೆ ಹೋಮ್ವರ್ಕ್ ನೀವು ಕಂಪ್ಲೀಟ್ ಮಾಡಬೇಕು, ಸರಿನಾ? ಸೊ ಇನ್ನೊಂದು ಲೆಕ್ಕ ಪ್ಯಾಟ್ರನ್ ತೋರಿಸ್ತೀನಿ. ಇಲ್ಲಿಂದ ಮುಂದೆ ಮಾಡೋಕ್ಕೆ ಬರಲ್ವಾ? ಮಾಡ್ಬೋದಲ್ವಾ? ಹಾಂ. ಸೊ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಪ್ಯಾಟ್ರನ್ ತೋರಿಸ್ತೀನಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಆಫ್ 1/x plus 1/x-1 plus 1/x-1 plus x/1 minus x squared plus 3/x ಇಂಟು x ಸ್ಕ್ವೇರ್ಡ್ ಮೈನಸ್ 1 ಅಂತಿದೆ. ಇದರಲ್ಲಿ ಎಲ್ಲದಕ್ಕೂ ಸೇರಿಸಿ ಎಲ್ ಸಿ ಎಮ್ ಬರ್ಕೊಂಡು ಮಾಡ್ತಾ ಹೋಗೋದು ಏನಾಗುತ್ತೆ ಹೇಳಿ? ಬರ್ಕೋತೀರಿ, ಮೇಲೆ ಬರ್ಕೊಂಡ್ರೆ ಏನಾಗ್ಬಿಡುತ್ತೆ? ಈ ಪೇಜಿಂದ ಇಲ್ಲಿ ತನಕ ಬರ್ಕೊಂಡು ಹೋಗ್ತೀರಾ, ಲಾಸ್ಟಲ್ಲಿ ಬರ್ಕೊಳ್ಳೋಕೆ ಪೇಜೇ ಉಳಿಯಲ್ಲ. ಗೊತ್ತಾಯ್ತಾ? ಒಟ್ಟಿಗೆ ಮಾಡ್ಕೊಂಬಿಟ್ರೆ. ಸೊ ಏನು ಮಾಡಬೇಕು? ಇದನ್ನು F1 F2 F3 F4 F5 ಮಾಡಿಕೊಂಡು ಫಸ್ಟು F1 ಪ್ಲಸ್ F2 ಮಾಡ್ಕೊಳ್ಳೋದು. 1/x ಪ್ಲಸ್ 1/x-1 ಅಂತಾಗುತ್ತೆ. ಸೊ ಎಲ್ ಸಿ ಎಮ್ ಏನಾಗುತ್ತೆ? x ಇಂಟು x-1. ಸೊ ಇಲ್ಲಿ 1 ಇಂಟು ಏನು ಬರುತ್ತೆ? x-1 ಪ್ಲಸ್ 1 ಇಂಟು ಏನು ಬರುತ್ತೆ? ಈಸ್ ಈಕ್ವಲ್ ಟು ಏನು ಬಂತು? 2x-1 ಬರುತ್ತೆ. ಏನು ಬರುತ್ತೆ? x ಇಂಟು ನೆಕ್ಸ್ಟ್ ಏನು ಮಾಡೋದು? F1 ಪ್ಲಸ್ F2 ಮೈನಸ್ ಅಲ್ಲ ಪ್ಲಸ್ F3 ಮಾಡಬೇಕು. ಸೊ F1 ಪ್ಲಸ್ F2ಗೆ ಏನು ಬರ್ಕೋತೀವಿ?
ಇಂಟು ಎಕ್ಸ್ ಮೈನಸ್ 1 ಅಂತ ಬರ್ಕೊಳ್ಳೋದು ಪ್ಲಸ್ 1 ಬೈ ಎಕ್ಸ್ ಪ್ಲಸ್ 1. ಎಲ್ ಸಿ ಎಮ್ ಏನಾಗುತ್ತೆ? ಎಲ್ ಸಿ ಎಮ್ ಏನಾಗುತ್ತೆ? ನೋಡಿದ್ರಾ? ಸ್ವಲ್ಪ ಕೆಲಸ ಈಸಿ ಆಗ್ತಾ ಇದೆ, ಹೌದು ತಾನೆ? ಅಲ್ಲಲ್ಲೇ ಮಾಡ್ಕೋಬೇಕು. ಆಮೇಲೆ ಏನು ಮಾಡೋದು? ಮೇಲೆ ಗೀಟ್ ಹಾಕ್ಬಿಟ್ಟು 2x ಮೈನಸ್ 1 ಇದೆ ಇಂಟು ಪ್ಲಸ್ 1 ಇಂಟು ಸಿಂಪ್ಲಿಫೈ ಮಾಡೋದು. ನೆಕ್ಸ್ಟ್ ಏನು ಮಾಡೋದು? ಆಮೇಲೆ F1 ಪ್ಲಸ್ F2 ಪ್ಲಸ್ F3 F4 ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಇಲ್ಲಿಗೆ ಬರೋದು. ಅದಾದಮೇಲೆ F1 ಪ್ಲಸ್ F2 ಪ್ಲಸ್ F3 ಪ್ಲಸ್ F4 ಪ್ಲಸ್ ಗೊತ್ತಾಯ್ತಾ? ಒಂದೊಂದು ಸತಿಗೆ ಎರಡೆರಡೇ ಫ್ರ್ಯಾಕ್ಷನ್ ಒಂದು ಕಡೆಯಿಂದ ಮಾಡ್ಕೊಂಡು ಬರೋದು. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್?